ಮೊದಲನೆಯ ಅಧ್ಯಾಯ 1ನೆಯ ಶ್ಲೋಕ. ಪ್ರಣಮ್ಯ ಶಿರಸಾ ವಿಷ್ಣುಂ ತ್ರೈಲೋಕ್ಯಾಧಿಪತಿಂ ಪ್ರಭಂ ನಾನಾಶಾಸ್ತ್ರಧೃತಂ ವಕ್ಷೇ ರಾಜನೀತಿ ಸಮಶ್ಚಯಂ. ಶ್ಲೋಕದ ಅರ್ಥ: ತ್ರಿಲೋಕಗಳಿಗೆ ಅಧಿಪತಿಯಾಗಿರುವ ಶ್ರೀ ಮಹಾವಿಷ್ಣುವಿಗೆ ತಲೆಬಾಗಿ ನಮಸ್ಕರಿಸಿ ಅನೇಕ ಪ್ರಾಚೀನ ಶಾಸ್ತ್ರಗಳಿಂದ ಸಂಗ್ರಹಿಸಿ ತೆಗೆದ ರಾಜನೀತಿಯನ್ನು ತಿಳಿಸುವ ಸಂಗ್ರಹವನ್ನು ಈಗ ನಾನು ಹೇಳುವೆ. ರಾಜನೀತಿಯ ಪಂಡಿತರು ವಿನಯವಂತರು ಆದ ಚಾಣಕ್ಯನು ಈ ಗ್ರಂಥದ ಆರಂಭದಲ್ಲಿ ಬ್ರಹ್ಮಾಂಡದ ನಾಯಕನಾದ ಶ್ರೀ ಮಹಾವಿಷ್ಣುವಿಗೆ ಭಕ್ತಿಯಿಂದ ನಮಸ್ಕರಿಸಿ ರಾಜನೀತಿಯನ್ನು ಹೇಳಲು ಆರಂಭಿಸುವನು. ತಾನು ಅನೇಕ ಶಾಸ್ತ್ರಗಳಿಂದ ಪುರಾಣಗಳಿಂದ ಸಂಗ್ರಹಿಸಿದ ಶ್ಲೋಕಗಳ ಸಂಗ್ರಹದ ಮೂಲಕ ರಾಜನೀತಿಯನ್ನು ಹೇಳುತ್ತಿರುವುದಾಗಿ ಇಲ್ಲಿ ಸ್ಪಷ್ಟಪಡಿಸುತ್ತಿರುವನು. ಇತಿ ಚಾಣಕ್ಯ ನೀತಿ. ಮುಂದಿನ ಶ್ಲೋಕದೊಂದಿಗೆ ಸಿಗೋಣ. ಥ್ಯಾಂಕ್ ಯು.